ಪ್ರಿಯ ವಿದ್ಯಾರ್ಥಿಗಳೇ, ನಾವಿವಾಗ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 4ನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಎನ್ನುವಂಥ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು, ಮಾರುಕಟ್ಟೆ ಅಂದರೆ ಏನು ಹಾಗೂ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ಅಧ್ಯಯನ ಮಾಡಿದ ನಂತರ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಸರಕುಗಳನ್ನು ಉತ್ಪಾದಿಸಿ ಪೂರೈಕೆಯನ್ನು ಮಾಡಿ ಮಾರಾಟ ಮಾಡುವುದರ ಮೂಲಕ ಆದಾಯವನ್ನು ಸಂಪಾದನೆ ಮಾಡ್ತವೆ ಎನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಆದಾಯದ ಪರಿಭಾವನೆಯನ್ನು ಕೂಡ ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡಿ. ಆದಾಯ ಅಂದರೆ ಏನು, ಆದಾಯವನ್ನು ನಾವು ಎಷ್ಟು ವಿಧಗಳ ಮೂಲಕ ಅಧ್ಯಯನವನ್ನು ಮಾಡ್ತೀವಿ, ಅಲ್ಲಿ ಆದಾಯದ ಪ್ರಮಾಣವನ್ನು ಹೆಂಗೆ ಗಳಿಸ್ತೀವಿ ಎನ್ನುವಂಥದ್ದನ್ನು ಕೂಡ ಅಧ್ಯಯನವನ್ನು ಮಾಡಿವಿ. ಒಂದು ಉದ್ಯಮ ಸಂಸ್ಥೆ ವಿವಿಧ ಬೆಲೆಗಳಲ್ಲಿ ತನ್ನ ವಿವಿಧ ಪ್ರಮಾಣದ ಉತ್ಪನ್ನಗಳನ್ನು ಮಾರಾಟ ಮಾಡಿದಾಗ ಉದ್ಯಮ ಸಂಸ್ಥೆಗೆ ಲಭ್ಯವಾಗುವಂಥ ವರಮಾನವನ್ನು ನಾವೇನಂತ ಕರಿತೀವಿ, ಆದಾಯ ಅಂತ ಕರಿತೀವಿ ಅಂತ ಈಗಾಗಲೇ ಅಧ್ಯಯನವನ್ನು ಮಾಡಿವಿ. ಅದೇ ರೀತಿಯಾಗಿ ಆದಾಯದವನ್ನು 3 ವಿಧಗಳಾಗಿ ಅಧ್ಯಯನವನ್ನು ಮಾಡ್ತೀವಿ. ಒಂದು ಒಟ್ಟು ಆದಾಯ, ಸರಾಸರಿ ಆದಾಯ ಹಾಗೂ ಸೀಮಾಂತ ಆದಾಯಗಳೆನ್ನುವುದರ ಮೂಲಕ ಆದಾಯವನ್ನು ಅಧ್ಯಯನವನ್ನು ಮಾಡ್ತೀವಿ. ಅಲ್ಲಿ ಒಟ್ಟು ಆದಾಯದ ರೇಖೆ, ಒಂದು ಉದ್ಯಮ ಸಂಸ್ಥೆ ಹೇಗೆ ಒಟ್ಟು ಆದಾಯದ ಪ್ರಮಾಣವನ್ನು ಪಡೆದುಕೊಳ್ತೈತಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಬೆಲೆಯನ್ನು ಪಡೆದುಕೊಳ್ಳುವವರಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಮಾರುಕಟ್ಟೆಯೇ ನಿರ್ಧರಿಸಿದಂಥ ಬೆಲೆಗಳಿಗೆ ಅನುಗುಣವಾಗಿ ಉದ್ಯಮ ಸಂಸ್ಥೆ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡುವುದರ ಮೂಲಕ ಆದಾಯವನ್ನು ಗಳಿಸ್ತೈತಿ. ಹೀಗೆ 3 ವಿಧದಾದಂಥ ಆದಾಯವನ್ನು ಒಂದು ಉದ್ಯಮ ಸಂಸ್ಥೆ ಗಳಿಸ್ತೈತಿ ಎನ್ನುವಂಥದ್ದನ್ನು ನೋಡಿವಿ. ಒಟ್ಟು ಆದಾಯ, ಸರಾಸರಿ ಆದಾಯ ಹಾಗೂ ಸೀಮಾಂತ ಆದಾಯ. ಇಲ್ಲಿ ಪರಿಪೂರ್ಣ ಪೈಪೋಟಿಯಲ್ಲಿ ಒಂದು ಉದ್ಯಮ ಸಂಸ್ಥೆ ಗಳಿಸುವಂಥ ಆದಾಯದ ಪ್ರಮಾಣವನ್ನು ಅಧ್ಯಯನವನ್ನು ಮಾಡ್ತಾ ಹೋದಾಗ ಒಟ್ಟು ಆದಾಯದ ಪ್ರಮಾಣ ಹೆಂಗೆ ನಿರ್ಧಾರ ಆಗ್ತೈತಿ, ಸರಾಸರಿ ಆದಾಯ ಹೆಂಗೆ ನಿರ್ಧಾರ ಆಗ್ತೈತಿ ಹಾಗೂ ಸೀಮಾಂತ ಆದಾಯದ ಪ್ರಮಾಣ ಹೆಂಗೆ ನಿರ್ಧಾರ ಆಗ್ತೈತಿ ಅನ್ನುವಂಥದ್ದನ್ನು ಈಗಾಗಲೇ ಅಧ್ಯಯನವನ್ನು ಮಾಡೀವಿ. ಒಟ್ಟು ಆದಾಯದ ರೇಖೆ ಹಾಗೂ ಸರಾಸರಿ ಆದಾಯದ ರೇಖೆಗಳನ್ನು ಕೂಡ ಅಧ್ಯಯನವನ್ನು ಮಾಡಿ. ಈ ಆದಾಯದ ಪರಿಭಾವನೆಯ ಮೇಲೆ ನಿಮಗಿರುವಂಥ ಕಾರ್ಯಭಾರ ನಿಯೋಜಿತ ಪ್ರಶ್ನೆ, ಈ ಅಧ್ಯಾಯದಲ್ಲಿ ಬರುವಂಥ 5 ಅಂಕದ ಕಾರ್ಯಭಾರ ನಿಯೋಜಿತ ಆಧಾರಿತ ಪ್ರಶ್ನೆ ಎನ್ನುವಂಥದ್ದು ಬರ್ತೈತಿ. ಅತ್ಯಂತ ಸಂಕ್ಷಿಪ್ತವಾದಂಥ ರೀತಿಯಲ್ಲಿರುವಂಥ ಪ್ರಶ್ನೆ, ಅತ್ಯಂತ ಸುಲಭವಾದಂಥ ರೀತಿಯಲ್ಲೂ ಕೂಡ ಅದನ್ನು ನಾವೇನು ಮಾಡ್ಬೋದು, ಬಿಡಿಸಲು ತುಂಬ ಸುಲಭವಾದಂಥ ಪ್ರಶ್ನೆಯನ್ನು ನಿಮಗೇನಪ್ಪ ಅಂದರೆ ಈ ವರ್ಷ ಇಟ್ಟಿದ್ದಾರೆ. ಹಾಗಾದ್ರೆ ನಿಮಗೆ ಬರುವಂಥ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಯಾವುದಂದ್ರೆ, ಈ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ₹10 ಆಗಿರ್ತೈತಿ. ಈ ₹10 ಆದಾಯ ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯದ ಲೆಕ್ಕಾಚಾರ ಮಾಡಿ. ಅಂದ್ರೆ ಒಂದು ಉದ್ಯಮ ಸಂಸ್ಥೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ತಾ ಇದೆ. ಆ ಉದ್ಯಮ ಸಂಸ್ಥೆಯ ವಸ್ತುವಿನ ಪ್ರತಿ ಮಾರುಕಟ್ಟೆಯ ಬೆಲೆ ಎಷ್ಟೈತಿ ಅಂದ್ರೆ ರೀ ₹10 ಐತಿ. ಈ ₹10 ಇದ್ದಾಗ ಆ ಉದ್ಯಮ ಸಂಸ್ಥೆಯ ಒಟ್ಟು ಆದಾಯ, ಸರಾಸರಿ ಆದಾಯ ಹಾಗೂ ಸೀಮಾಂತ ಆದಾಯದ ಪ್ರಮಾಣಗಳನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕೆಳಗೆ ಕೊಟ್ಟಿರುವಂಥ ಕೋಷ್ಟಕ ಅಂತಾರೆ. ಹಾಗಾದ್ರೆ ನಿಮಗೆ ಕೊಡುವಂಥ ಕೋಷ್ಟಕ ಯಾವ ರೀತಿಯಾಗಿರ್ತೈತಿ ನೋಡಿಲಿ. ಮಾರಾಟದ ಪ್ರಮಾಣ, ಒಂದು ಉದ್ಯಮ ಸಂಸ್ಥೆ ಅದು ಉತ್ಪಾದಿಸಿದಂಥ ವಸ್ತುವಿನ ಮಾರಾಟದ ಪ್ರಮಾಣ ಎಷ್ಟಾಗ್ತೈತಿ, ಅದರ ಜೊತೆಗೆ ಒಟ್ಟು TR, MR ಹಾಗೂ AR, ಇದು ಒಟ್ಟು ಆದಾಯ, ಟೋಟಲ್ ರೆವೆನ್ಯೂ. ಇದು ಸೀಮಾಂತ ಆದಾಯ, ಮಾರ್ಜಿನಲ್ ರೆವೆನ್ಯೂ. ಇದು
ಸರಾಸರಿ ಆದಾಯ ಎವರೇಜ್ ರೆವಿನ್ಯೂ. ಇಲ್ಲಿ ಉತ್ಪನ್ನದ ಪ್ರಮಾಣ ಕೊಡ್ತಾರ 0, 1, 2, 3, 4, 5, 6. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎದುರಿಗಿರುವಂಥ ಇದೇನು ಕೋಷ್ಟಕ ರಚನೆ ಮಾಡಿದಿಲ್ಲ, ನಿಮಗೆ ಕೇಳುವಂಥ ಕೋಷ್ಟಕ. ಅದಕ್ಕೆ ಹೇಳ್ತಾರ, ಈ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಪ್ರತಿ ಘಟಕದ ಮಾರುಕಟ್ಟೆಯ ಬೆಲೆ ಎಷ್ಟೈತಿ ಅಂತ ಹೇಳ್ತಾರೆ. ರೂ 10 ರೂ ಐತಿ. ಪ್ರತಿ ಮಾರುಕಟ್ಟೆಯ ಬೆಲೆ 10 ರೂ ಐತಿ ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯಗಳನ್ನು ಲೆಕ್ಕಾಚಾರ ಮಾಡಿ. ಹಾಗಾದ್ರೆ ಇಲ್ಲಿ ಆದಾಯದ ಪ್ರಮಾಣವನ್ನು ಯಾವ ರೀತಿಯಾಗಿ ಲೆಕ್ಕಾಚಾರ ಮಾಡ್ತೀವಿ? ಹಾಗಾದ್ರೆ ಮಾರುಕಟ್ಟೆಯ ಬೆಲೆ ಎಷ್ಟೈತಿ ಅಂದ್ರೆ 10 ರೂಪಾಯಿ ಐತಿ. ಇಲ್ಲಿ ನಾವು ಏನು ಮಾಡ್ಕೋಬೇಕಂದ್ರೆ ರೀ, ಈ ಸೈಡ ಬೆಲೆ ಎನ್ನುವಂಥದ್ದನ್ನು ನಮೂದನೆಯನ್ನು ಮಾಡ್ಕೋಬೇಕು. ಬೆಲೆ ಎನ್ನುವಂಥದ್ದನ್ನು ನಮೂದನೆ ಮಾಡ್ಕೋಬೇಕು. ಬೆಲೆ ಎಷ್ಟೈತ್ರಿ? 10 ರೂಪಾಯಿ ಐತಿ. ಪ್ರತಿ ಘಟಕದ ಬೆಲೆ ಎಷ್ಟೈತ್ರಿ? 10 ರೂಪಾಯಿ ಐತಿ. ಈ ಪ್ರತಿ ಘಟಕದ ಬೆಲೆ ನಿಮಗೆ ಕೊಟ್ಟಂಥ ಬೆಲೆಯನ್ನು ಏನಪ್ಪ ಅಂದ್ರೆ, ಪ್ರತಿ ಘಟಕದ ಬೆಲೆಯನ್ನು ಈ ಸೈಡ್ ಮೊದಲೇದಾಗಿ ಬರ್ಕೋಬೇಕು. ಪ್ರತಿ ಘಟಕದ ಬೆಲೆ ಎಷ್ಟೈತ್ರಿ? ಮಾರುಕಟ್ಟೆಯ ರೂ 10 ರೂಪಾಯಿ ಐತಿ. ಅವಾಗ ಪ್ರತಿ ಬೆಲೆ ಏನಾಗಿರ್ತೈತ್ರಿ? 10 ರೂಪಾಯಿ ಆಗಿರ್ತೈತಿ. ಈ ಕೋಷ್ಟಕ ಕೊಟ್ಟ ನಂತರ ನೀವು ಮಾಡುವಂಥ ಕೆಲಸ ಏನಪ್ಪ ಅಂದ್ರೆ, ಈ ಬೆಲೆಯನ್ನು ಮೊದಲೇದಾಗಿ ನಮೂದನೆಯನ್ನು ಮಾಡ್ಕೊಂಡ್ಬಿಡಬೇಕು. ಅಂದ್ರೆ ಈ ಇರುವಂಥ ಆದಾಯದ ಪ್ರಮಾಣವನ್ನು ಲೆಕ್ಕಾಚಾರ ಮಾಡೋಕೆ ನಮಗೇನಾಗ್ತೈತಿ? ತುಂಬ ಸಹಾಯಕವಾಗ್ತೈತಿ. ಅದಕ್ಕಾಗಿ ಈ ಬೆಲೆಗಳನ್ನು ಇಲ್ಪಿ ಅಂದ್ರೆ ನಮೂದನೆಯನ್ನು ಮಾಡ್ಕೊಂಡಾಗ ನಂತರ ಏನು ಮಾಡಂತ ಹೇಳ್ತಾರೆ, ಒಟ್ಟು ಆದಾಯದ ಪ್ರಮಾಣವನ್ನು ಲೆಕ್ಕಾಚಾರ ಮಾಡಿ. ಮೊದಲೇದಾಗಿ ಒಟ್ಟು ಆದಾಯದ ಪ್ರಮಾಣವನ್ನು ಲೆಕ್ಕಾಚಾರ ಮಾಡೋಣ. ಒಟ್ಟು ಆದಾಯವನ್ನು ಹೆಂಗೆ ನಾವು ಕಂಡು ಹಿಡಿತೀವಿ ಅನ್ನುವಂಥದ್ದಕ್ಕೆ ಹಿಂದಿನ ತರಗತಿಯಲ್ಲಿ ಸೂತ್ರವನ್ನು ನೆನಪಿಟ್ಟುಕೊಂಡಿವಿ. ನಿಮಗೆ ಕಂಪಲ್ಸರಿಯಾಗಿ ಏನಪ್ಪ ಅಂದ್ರೆ ಸೂತ್ರ ಎನ್ನುವಂಥದ್ದು ನೆನಪಿರಬೇಕು. ಸೂತ್ರವನ್ನು ಅಂಥದನ್ನು ಸರಿಯಾಗಿ ನೆನಪಿಟ್ಟುಕೊಂಡಾಗ ಮಾತ್ರ ಈ ಆದಾಯದ ಪ್ರಮಾಣವನ್ನು ನಾವು ಲೆಕ್ಕಾಚಾರ ಮಾಡ್ಬೋದು. ನೋಡಲಿ, ಮೊದಲೇದು TR = P × Q. ನೋಡಿ, ಸೂತ್ರ ಯಾಕೆ ನೆನಪಿಟ್ಕೋಬೇಕಂದ್ರೆ ರೀ, ಸೂತ್ರದ ಮೇಲೆ ಏನಾಗ್ತಿತ್ತು ಅಂದ್ರೆ ಈ ಎಲ್ಲ ಆದಾಯದ ಪ್ರಮಾಣಗಳನ್ನು ನಾವು ಲೆಕ್ಕಾಚಾರ ಮಾಡೋಕೆ ನಮಗೆ ಸಹಾಯಕವಾಗ್ತೈತಿ. ಹಾಗಾದ್ರಲ್ಲಿ ಸೂತ್ರ ನೋಡ್ರಿ, TR = ಟೋಟಲ್ ರೆವೆನ್ಯೂ = ಪ್ರೈಸ್ × ಕ್ವಾಂಟಿಟಿ. ಅಂದ್ರೆ ಒಟ್ಟು ಆದಾಯವನ್ನು ನಾವು ಹೆಂಗೆ ಕಂಡು ಹಿಡಿತೀವಿ ಅಂದ್ರೆ ರೀ, ಮಾರುಕಟ್ಟೆಯ ಬೆಲೆಗಳಿಗೆ ಅನುಗುಣವಾಗಿರುವಂಥ ಬೆಲೆಯನ್ನು ಉತ್ಪನ್ನದ ಪ್ರಮಾಣದೊಂದಿಗೆ ಗುಣಿಸಿದಾಗ, ನೋಡಿ ಬೆಲೆಯನ್ನು ಉತ್ಪನ್ನದ ಪ್ರಮಾಣದೊಂದಿಗೆ ನಮಗೆ ಗುಣಿಸಿದಾಗ ನಮಗೇನು ಸಿಗ್ತೈತಿ ರೀ? ಒಟ್ಟು ಆದಾಯದ ಪ್ರಮಾಣ ಸಿಗ್ತೈತಿ. ಹಾಗಾದರೆ ಒಟ್ಟು ಆದಾಯದ ಪ್ರಮಾಣವನ್ನು ಹೆಂಗೆ ಲೆಕ್ಕಾಚಾರ ಮಾಡ್ತೀವಿ? 10 × 0 ಎಷ್ಟು ಬರ್ತೈತಿ ರೀ? 0. ಹಾಗಾದ್ರೆ 0 ಏನತ್ರಿ? ಒಟ್ಟು ಆದಾಯದ ಪ್ರಮಾಣ 0 ಐತಿ. ಯಾಕಂದ್ರೆ ಮಾರುಕಟ್ಟೆಯ ಬೆಲೆ 10 ರೂಪಾಯಿ ಇದ್ದಾಗಲೂ ಕೂಡ ಮಾರುಕಟ್ಟೆಯಲ್ಲಿ ಬೆಲೆ 10 ರೂಪಾಯಿ ನಿಗದಿ ಆಗೈತಿ. ಆದರೆ ಉದ್ಯಮಗಾರರ ಉತ್ಪನ್ನದ ಪ್ರಮಾಣ ಇನ್ನೂ ಏನೂ ಮಾರಾಟ ಆಗಿಲ್ಲ. ಮಾರ್ಕೆಟ್ನಾಗ ಬೆಲೆ 10 ರೂಪಾಯಿ ಐತಿ, ಆದರೆ ಏನೂ ಮಾರಾಟ ಆಗದೇ ಇರುವ ಕಾರಣಕ್ಕಾಗಿ ಒಟ್ಟು ಆದಾಯದ ಪ್ರಮಾಣ ಏನೈತ್ರಿ? 0 ಐತಿ. ನೆಕ್ಸ್ಟ್ ಎರಡನೇದಾಗಿ ಬರುವಂಥದ್ದು ರೀ 10 × 1. 10 ಅಂದ್ಲೇ 10. ಹಾಗಾದ್ರೆ ಒಂದು ಘಟಕದಷ್ಟು ಉತ್ಪನ್ನವನ್ನು ಅದು ಮಾರಾಟ ಮಾಡಿತಂದ್ರೆ ಗಳಿಸುವಂಥ ಒಟ್ಟು ಆದಾಯದ ಪ್ರಮಾಣ ಎಷ್ಟೈತಿ ರೀ? 10 ರೂಪಾಯಿ ಐತಿ. ನೆಕ್ಸ್ಟ್ ಎರಡನೇದು ನೋಡ್ರಿ, 10 × 2. 12 20. 2 ಘಟಕದಷ್ಟು ಉತ್ಪನ್ನವನ್ನು ಮಾರಾಟ ಮಾಡಿತಂದ್ರೆ 10 × 2 12 20. ಒಟ್ಟು ಆದಾಯದ ಪ್ರಮಾಣ ಎಷ್ಟೈತಿ ರೀ? 20 ರೂಪಾಯಿಗಳು. ನೆಕ್ಸ್ಟ್ ಮೂರನೇ ಘಟಕವನ್ನು ಮಾರಾಟ ಮಾಡಿದಂದ್ರೆ 10 × 3. 10 3 30. ಹಾಗಾದ್ರೆ ಒಟ್ಟು ಆದಾಯ ಎಷ್ಟೈತಿ ರೀ? 30. 10 × 3 10 3 30. ನೆಕ್ಸ್ಟ್ 10 × 4 ಎಷ್ಟಾಗ್ತೈತಿ ರೀ? 14 40. 40 ರೂಪಾಯಿಗಳು. 14 ಎಷ್ಟು ರೀ? 40. ಇನ್ನಂತರ 10 × 5 ಎಷ್ಟು ರೀ? 50.
10 5 50. ನೆಕ್ಸ್ಟ್ 10 ಇಂಟು 6 = 60. 10 ಇಂಟು 6 6 10 60. ನೋಡಿ ವಿದ್ಯಾರ್ಥಿಗಳೇ, ಕೊಟ್ಟಂಥ ಮಾರುಕಟ್ಟೆಯ ಬೆಲೆಯನ್ನು ಅನುಗುಣವಾಗಿ ಬೆಲೆಯನ್ನು ಇಟ್ಟುಕೊಂಡು ಈ ಬೆಲೆಯನ್ನು ನಾವೇನು ಮಾಡ್ತಾ ಹೋಗ್ಬೇಕ್ರಿ, ಉತ್ಪನ್ನದ ಪ್ರಮಾಣಕ್ಕೆ ಗುಣಿಸ್ತಾ ಹೋಗಬೇಕು. ನೋಡಿರಿ, 10 ಇಂಟು 0 ಒಟ್ಟು ಆದಾಯದ ಪ್ರಮಾಣ 0. 10 1 10, 10 2 20, 13 30, 14 40. ಅಂದ್ರೆ 10 ರೂಪಾಯಿ ಬೆಲೆಯಲ್ಲಿ ಒಂದು ಉದ್ಯಮ ಸಂಸ್ಥೆ ತನ್ನ ಮಾರಾಟದ ಪ್ರಮಾಣವನ್ನು ಹೆಚ್ಚಿಗೆ ಮಾಡುತ್ತಾ ಹೋದಂತೆ ಆ ಮಾರಾಟ ಪ್ರಮಾಣದಲ್ಲಿ ಹೆಚ್ಚಿಗೆಯಾದಂಥ ಘಟಕಗಳನ್ನು ಆ ಮಾರುಕಟ್ಟೆಯ ಬೆಲೆಯಿಂದ ಗುಣಿಸಿದಾಗ ಬರುವಂಥದ್ದೇ ಒಟ್ಟು ಆದಾಯದ ಪ್ರಮಾಣ. ಅದಕ್ಕಾಗಿ ನೋಡ್ರಿ, ಸೂತ್ರ ನೆನಪಿರಬೇಕು, TR = P ಇಂಟು Q. ನೋಡ್ರಿ, TR = P ಇಂಟು Q. ಸೂತ್ರಗಳನ್ನು ಮ್ಯಾಲೆ ಬರ್ಕೊಂಡ್ರು ತುಂಬ ಅನುಕೂಲ. ನೋಡಿರಿ, TR = P ಇಂಟು Q, P ಇಂಟು Q. ಈ ಪಿನ ಬೆಲೆಗಳನ್ನು ಈ ಕ್ಯೂನ ಪ್ರಮಾಣಕ್ಕೆ ಗುಣಿಸಿದಾಗ ನಮಗೇನು ಸಿಗ್ತೈತಿ ರೀ, ಒಟ್ಟು ಆದಾಯದ ಪ್ರಮಾಣ ಸಿಗ್ತೈತಿ. ನೋಡಿ, ಈ ರೀತಿಯಾಗಿ ನಾವೇನು ಗುರುತಿಸ್ತೀವಿ, ಒಟ್ಟು ಆದಾಯವನ್ನು ಗುರುತಿಸ್ತೀವಿ. ಒಂದು ಕೋಷ್ಟಕ ಏನಾಯ್ತು, ನಾವೀಗ ಒಂದು ಆದಾಯವನ್ನು ಕಂಡು ಹಿಡಿದೀವಿ. ಇನ್ನು ನೆಕ್ಸ್ಟ್ ಎರಡನೇದಾಗಿ ಬರುವಂಥ ಸೂತ್ರ ನೋಡ್ರಿ, MR = TRN - TRN - 1. ನೋಡಿ ಸೂತ್ರ, MR = TRN - TRN - 1. ಸೀಮಾಂತ ಆದಾಯದ ಪ್ರಮಾಣವನ್ನು ಹೆಂಗೆ ಕಂಡು ಹಿಡ್ತೀವಿ ಅಂದ್ರೆ ರೀ, ಬದಲಾವಣೆಯಾದಂಥ ಒಟ್ಟು ಆದಾಯದಲ್ಲಿ ಮೊದಲನೇ ಆದಾಯವನ್ನು ಮೈನಸ್ ಮಾಡಿದಾಗ ನಮಗೇನು ಸಿಗ್ತೈತಿ ರೀ, ಸೀಮಾಂತ ಆದಾಯದ ಪ್ರಮಾಣ ಸಿಗ್ತೈತಿ. ನೋಡ್ಲಿ, ಬದಲಾವಣೆಯಾದಂಥ ಆದಾಯದ ಪ್ರಮಾಣ ಎಷ್ಟೈತ್ರಿ, 10 ಐತಿ. ಮೇಲಿರುವಂಥ ಆದಾಯ ಎಷ್ಟೈತ್ರಿ, 0 ಐತಿ. 10 - 0 = 0. ನೋಡಿ, ಇಲ್ಲಿ ಆದಾಯದ ಪ್ರಮಾಣ 0ನೂ ಆಗ್ತೈತಿ. ಇಲ್ಲಿಕಂದ್ರೆ ಇಲ್ಲಿ ಒಟ್ಟು ಆದಾಯದ ಪ್ರಮಾಣ ಯಾವುದೇ ಗಳಿಸಿದ್ದಿರ್ಲಿಕ್ಕಂದ್ರೆ ಇಲ್ಲಿ ಆದಾಯದ ಪ್ರಮಾಣ ಏನಾಗಿರ್ತೈತಿ ರೀ, ನಿಲ್ಲಾಗಿರ್ತೈತಿ. ಯಾವುದೇ ಆದಾಯದ ಪ್ರಮಾಣ ಇರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಒಂದು ಘಟಕದಷ್ಟು ಉತ್ಪನ್ನವನ್ನು ಅದು ಮಾರಾಟ ಮಾಡಿತಂದ್ರೆ, ನೋಡಿ, ಒಂದು ಘಟಕದಷ್ಟು ಉತ್ಪನ್ನವನ್ನು ಮಾರಾಟ ಮಾಡಿತಂದ್ರೆ ಒಟ್ಟು ಆದಾಯಕ್ಕೆ ಸಮನಾಗಿ ಸೀಮಾಂತ ಆದಾಯ ಇರ್ತೈತಿ. ಯಾಕಂದ್ರೆ 10 - 0 = 10. ನೋಡಿ, 10 - 0 = 10. ಬದಲಾವಣೆಯಾದಂಥ ಆದಾಯ 10ರಷ್ಟು ಐತ್ರಿ. ಅದರ ಮ್ಯಾಲಿರುವಂಥ 0 ಐತಿ. ಅವಾಗ ಬರುವಂಥ ಆದಾಯ ಎಷ್ಟೈತ್ರಿ, ಸೀಮಾಂತ ಆದಾಯ 10ರಷ್ಟು ಐತಿ. ಇನ್ನು ನೆಕ್ಸ್ಟ್ 20 - 10. ನೋಡಿ, 20 - 10 ಬದಲಾವಣೆಯಾದಂಥ ಒಟ್ಟು ಆದಾಯದಲ್ಲಿ ಮೊದಲನೇ ಆದಾಯ ಮೈನಸ್ ಮಾಡಬೇಕು. ಅವಾಗ 20 - 10 ಎಷ್ಟಾಯ್ತು ರೀ, 10. ಹಾಗಾದ್ರೆ ಸೀಮಾಂತ ಆದಾಯ ಎಷ್ಟೈತ್ರಿ, 10. ನೆಕ್ಸ್ಟ್ 30 - 10 ಎಷ್ಟೈತ್ರಿ, 30 - 20. 30 - 20 ಎಷ್ಟು ಉಳಿತೈತ್ರಿ, 10. ಹಾಗಾದ್ರೆ ಆದಾಯ ಎಷ್ಟೈತ್ರಿ, ಸೀಮಾಂತ ಆದಾಯ 10. ನೆಕ್ಸ್ಟ್ 40 - 30 ಎಷ್ಟು ಬರ್ತೈತ್ರಿ, 10. ನೆಕ್ಸ್ಟ್ 50 - 40 10. ನೆಕ್ಸ್ಟ್ 60 - 50 10. ಅಂದರೆ ಇಲ್ಲಿ ಮಾರುಕಟ್ಟೆಯ ಬೆಲೆಗೆ ಅನುಗುಣವಾಗಿ ಆದಾಯದ ಪ್ರಮಾಣ ಏನಾಗ್ತೈತಿ ರೀ, ಹೆಚ್ಚೆ ಆಗ್ತೈತಿ. ನೋಡಲಿ, ಒಂದು ಘಟಕದಷ್ಟು ಉತ್ಪನ್ನ ಮಾರಾಟ ಮಾಡಿದಾಗ 10 ರೂಪಾಯಿ ಆದಾಯವನ್ನು ಸಂಪಾದನೆ ಮಾಡ್ತೈತೆ ಉದ್ಯಮ ಘಟಕ. ನಂತರ ಎರಡನೇ ಘಟಕವನ್ನು ಆಲ್ರೆಡಿ ಮೊದಲನೇ ಘಟಕವನ್ನು ಮಾರಾಟ ಮಾಡಿರ್ತೈತಿ, ಒಂದು ಘಟಕ ಹೆಚ್ಚಾಕೈತಿ. ಅಂದರೆ ಇಲ್ಲಿ ಎರಡನೇ ಘಟಕ ಮಾರಾಟ ಮಾಡಿದಾಗ ಅದು ಗಳಿಸುವಂಥ ಆದಾಯ ಎಷ್ಟಂದ್ರೆ ರೀ, 10 ರೂಪಾಯಿ. ಈ 10 ಕೂಡಿಸ್ರಿ ಎಷ್ಟಾಗ್ತೈತಿ ರೀ, ಒಟ್ಟು ಆದಾಯ 20 ರೂಪಾಯಿ ಆಗ್ತೈತಿ. ಅದಕ್ಕಾಗಿ ನೋಡ್ರಿ, ಪ್ರತಿ ಘಟಕದ ಬೆಲೆ 10 ರೂಪಾಯಿ. ಅದಕ್ಕಾಗಿ ಈ ಮಾರುಕಟ್ಟೆಯ ಬೆಲೆಗೆ ಅನುಗುಣವಾಗಿ ಸೀಮಾಂತ ಆದಾಯದ ಪ್ರಮಾಣ ಏನಪ್ಪ ಅಂದ್ರೆ ರಚನೆ ಆಗ್ತೈತಿ. ಇಲ್ಲಿ ಬದಲಾವಣೆಯಾದಂಥ ಆದಾಯದಲ್ಲಿ ಮೊದಲನೇ ಆದಾಯ ಮೈನಸ್ ಮಾಡುತ್ತಾ ಹೋದ್ರೂ ಬರುವಂಥ ಉತ್ತರ ಏನಪ್ಪ ಅಂದ್ರೆ 10 ರೂಪಾಯಿ ಆಗಿರ್ತೈತಿ.
ಇಷ್ಟೆಲ್ಲ ಏನಪ್ಪ ಅಂದ್ರೆ ಮಾರುಕಟ್ಟೆಯ ಬೆಲೆಗೆ ತಕ್ಕಂತೆ ಇರುವಂಥ 10 ರೂಪಾಯಿಯನ್ನು ಪ್ರತಿ ಘಟಕದ ಬೆಲೆಗೆ ನಮೂದನೆ ಮಾಡಿದರೂ ಕೂಡ ಅದು ಬರುವಂಥ ಆದಾಯ 10 ರೂಪಾಯಿನ ಆಗಿರ್ತೈತಿ. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಸೀಮಾಂತ ಆದಾಯದ ಪ್ರಮಾಣವನ್ನು ಏನು ಮಾಡಿದ್ದೀವಿ, ಲೆಕ್ಕಾಚಾರವನ್ನು ಮಾಡಿದ್ದೀವಿ. ಈ ನೆಕ್ಸ್ಟ್ ಮೂರನೇದಾಗಿ ಬರುವಂಥದ್ದು ನೋಡ್ರಿ, AR = TR ಅಪಾನ್ Q. AR = TR ಅಪಾನ್ Q. ಸರಾಸರಿ ಆದಾಯದ ಪ್ರಮಾಣವನ್ನು ಹೆಂಗೆ ಕಂಡು ಹಿಡ್ತೀವಿ ಅಂದ್ರೆ ರೀ, ಒಟ್ಟು ಆದಾಯದ ಪ್ರಮಾಣವನ್ನು ನೋಡ್ರಿ, ಒಟ್ಟು ಆದಾಯದ ಪ್ರಮಾಣವನ್ನು ಉತ್ಪನ್ನದ ಪ್ರಮಾಣದಿಂದ ಭಾಗಿಸಿದಾಗ, ಆ ಉದ್ಯಮ ಸಂಸ್ಥೆ ಗಳಿಸಿದಂಥ ಒಟ್ಟು ಆದಾಯದ ಪ್ರಮಾಣವನ್ನು ಆ ಉತ್ಪನ್ನದ ಪ್ರಮಾಣದಿಂದ ಭಾಗಿಸಿದಾಗ ನಮ್ಗೇನು ಸಿಗ್ತೈತಿ ರೀ, ಸರಾಸರಿ ಆದಾಯದ ಪ್ರಮಾಣ ಸಿಗ್ತೈತಿ. ಹಾಗಾದ್ರೆ ಇಲ್ಲಿ ಒಂದು ಘಟಕದಷ್ಟು ಉತ್ಪನ್ನ ಮಾರಾಟ ಮಾಡಿದಾಗ ಅದರ ಮೌಲ್ಯ ಎಷ್ಟೈತಿ ರೀ, ಒಟ್ಟು ಆದಾಯ 10ರಷ್ಟು ಐತಿ. ಅವಾಗ ಒಂದು ಘಟಕದಷ್ಟು ಉತ್ಪನ್ನ ಒಂದು ಒಂದ್ಲೆ 1 10. ಹಾಗಾದ್ರೆ ಎಷ್ಟು ಬಂತ್ರಿ, 10. ನೆಕ್ಸ್ಟ್ 2 ಘಟಕದಷ್ಟು ಮಾರಾಟ ಮಾಡಿದಾಗ ಇಲ್ಲಿ ಎಷ್ಟೈತ್ರಿ, 2 1ಲೆ 2 10. ನೆಕ್ಸ್ಟ್ 3 ಘಟಕದಷ್ಟು ಮಾರಾಟ ಮಾಡಿದಾಗ ಎಷ್ಟೈತ್ರಿ, ಆದಾಯ 30. 3 1ಲೆ 3 10. ಎಷ್ಟು ಬಂತ್ರಿ, 10. ನೆಕ್ಸ್ಟ್ 4 ಡಿವೈಡೆಡ್ ಬೈ 4 4 1ಲೆ 4 10. ಎಷ್ಟು ಬಂತ್ರಿ, 10. ನೆಕ್ಸ್ಟ್ 50 ಡಿವೈಡೆಡ್ ಬೈ 5 5 1ಲೆ 5 10. 10. ನೆಕ್ಸ್ಟ್ 60 ಡಿವೈಡೆಡ್ ಬೈ 6 6 1ಲೆ 6 10. 10. ಅಂದ್ರೆ ಪ್ರತಿ ಒಟ್ಟು ಆದಾಯದ ಪ್ರಮಾಣವನ್ನು ನೋಡಿ, ಆದಾಯದ ಪ್ರಮಾಣ ಒಂದನೇ ಘಟಕದಾಗ 10ರಷ್ಟು ರೂಪಾಯಿ ಆದಾಯ ಸಂಪಾದನೆ ಮಾಡೈತಿ. ಅವಾಗ ಈ 10 ಒಟ್ಟು ಆದಾಯವನ್ನು ಉತ್ಪನ್ನದ ಪ್ರಮಾಣದಿಂದ ಭಾಗಿಸಿದಾಗ ಬರುವಂಥದ್ದು ಸರಾಸರಿ ಆದಾಯ. ಹೀಗೆ ಉತ್ಪನ್ನದ ಒಟ್ಟು ಆದಾಯದ ಪ್ರಮಾಣವನ್ನು ಉತ್ಪನ್ನದ ಘಟಕದೊಂದಿಗೆ ನಾವು ಭಾಗಿಸ್ತಾ ಹೋದ್ವಿ ಅಂದ್ರೆ ನಮಗೇನು ಸಿಗ್ತೈತಿ ರೀ, ಸರಾಸರಿ ಆದಾಯದ ಪ್ರಮಾಣ ಸಿಗ್ತೈತಿ. ಈ ರೀತಿಯಾಗಿ ಸರಾಸರಿ ಆದಾಯದ ಲೆಕ್ಕಾಚಾರ ಮಾಡಿ ಈ ಕೋಷ್ಟಕದಲ್ಲಿ ತುಂಬಿದರೆ ಏನು ಸಿಗ್ತೈತಿ ರೀ, ನಮಗೆ ಸರಾಸರಿ ಆದಾಯದ ಪ್ರಮಾಣವನ್ನು ಲೆಕ್ಕಾಚಾರ ಮಾಡ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಒಟ್ಟು ಆದಾಯ, ಸೀಮಾಂತ ಆದಾಯ ಹಾಗೂ ಸರಾಸರಿ ಆದಾಯದ ಪ್ರಮಾಣವನ್ನು ನಾವು ಈ ಕೋಷ್ಟಕದಲ್ಲಿ ತುಂಬಿದ್ದೆ ಆದ್ರೆ ಇಲ್ಲಿ ಸಂಪೂರ್ಣವಾಗಿ ನಾವೇನು ಪಡ್ಕೋತೀವಿ, 5 ಅಂಕಗಳನ್ನು ಪಡ್ಕೊಳ್ಳೋಕೆ ನಮ್ಗೆ ಏನಾಗ್ತೈತಿ, ಸಹಾಯಕವಾಗ್ತೈತಿ. ಅದಕ್ಕಾಗಿ ನೆನಪಿಟ್ಕೋರಿ, TR = P × Q, MR = TR n - TR n - 1. ನೆಕ್ಸ್ಟ್ AR = TR ಅಪಾನ್ Q. ಈ ರೀತಿಯಾಗಿ ಈ 3 ಸೂತ್ರಗಳನ್ನು ಏನಪ್ಪ ಅಂದ್ರೆ ನೆನಪಿನಲ್ಲಿ ನೀವು ಇಟ್ಕೊಂಡಿದ್ದೆ ಆದ್ರೆ ಈ ಕೋಷ್ಟಕವನ್ನು ಅತಿ ಸುಲಭವಾದಂಥ ರೀತಿಯಲ್ಲಿ ನಾವೇನು ಮಾಡೋದ್ರಿ, ತುಂಬ ಸಹಾಯಕವಾಗ್ತೈತಿ. ಕೆಲವೇ ನಿಮಿಷಗಳಲ್ಲಿ ಈ ಕೋಷ್ಟಕವನ್ನು ಭರ್ತಿ ಮಾಡಿದ್ದಾಗಿದ್ರೆ 5ಕ್ಕೆ 5 ಮಾರ್ಕ್ಸ್ ಏನಾಗ್ತಾವೆ ನಮ್ಗೆ ಸಿಗ್ತಾವ. ನೋಡಿ, ಇಷ್ಟು ಈ ಅಧ್ಯಾಯದಲ್ಲಿ ಬರುವಂಥ ನಿಮ್ಮದು 5 ಅಂಕದ ಪ್ರಶ್ನೆ, ಕಾರ್ಯಭಾರ ನಿಯೋಜಿತ ಆಧಾರಿತ ಪ್ರಶ್ನೆ. ಈ ಕೆಳಗಿನ ಕೋಷ್ಟಕದಲ್ಲಿ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ 10 ರು ಇದ್ದಾಗ, ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ಎಷ್ಟೈತ್ರಿ, 10 ರು ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯಗಳನ್ನು ಲೆಕ್ಕಾಚಾರ ಮಾಡಿ ಅಂತ ಕೊಡ್ತಾರೆ. ಅವಾಗ ನಿಮಗೆ ಮಾರುಕಟ್ಟೆ ಬೆಲೆ ಕೊಟ್ಬಿಟ್ಟಿರ್ತಾರೆ, ಉತ್ಪನ್ನದ ಪ್ರಮಾಣ ಕೊಡ್ತಾರೆ. ನೋಡಿ, ಮಾರುಕಟ್ಟೆ ಬೆಲೆ ಹಾಗೂ ಮಾರಾಟದ ಪ್ರಮಾಣ ಕೊಡ್ತಾರೆ. ನಾವೇನು ಮಾಡಬೇಕು ಅಂದ್ರೆ ಈ ಕೋಷ್ಟಕವನ್ನು ಬರೆದುಕೊಂಡು ಬೆಲೆಯನ್ನು ಅದರ ಬಾಜುದಲ್ಲಿ ಏನಪ್ಪ ಅಂದ್ರೆ ಮೊದಲನೇದಾಗಿ ನಮೂದನೆ ಮಾಡಿಕೊಂಡು ಈ ಉತ್ಪನ್ನದ ಮಾರಾಟದ ಪ್ರಮಾಣದೊಂದಿಗೆ ಅದನ್ನು ಗುಣಿಸ್ತಾ ಹೋದ್ರೆ ನಮ್ಗೆ ಏನು ಸಿಗ್ತೈತಿ ರೀ, ಒಟ್ಟು ಆದಾಯ ಸಿಗ್ತೈತಿ. ನೋಡಿರಿ, 10 0ಲೆ 0, 10 1ಲೆ 10, 12ಲೆ 20, 13ಲೆ 30, 14ಲೆ 40, 15ಲೆ 50, 16ಲೆ 60. ಹೀಗೆ ಒಟ್ಟು ಆದಾಯವನ್ನು ನಾವು ಮೊದಲೇದಾಗಿ ಗುರುತಿಸಿದಾದ್ರೆ ಸರಾಸರಿ ಮತ್ತು ಸೀಮಾಂತ ಆದಾಯವನ್ನು ಅತಿ ಈಸಿಯಾಗಿ ನಾವೇನು ಮಾಡ್ಬೋದು ರೀ, ಗುರುತಿಸ್ಕೋಬಹುದು. ಅತಿ ಕಡಿಮೆ ಅವಧಿಯಲ್ಲಿ ಕೂಡ ನಾವೇನಪ್ಪ ಅಂದ್ರೆ ಸರಾಸರಿ ಆದಾಯದ ಪ್ರಮಾಣ ಗುರುತಿಸ್ಕೋಬೇಕಾರೆ ಈ ಮಾರುಕಟ್ಟೆಯ ಬೆಲೆ ಎಷ್ಟಿರ್ತೈತಿ ಅಷ್ಟನ್ನು ಇಲ್ಲಿ ನಮೂದನೆ ಮಾಡ್ತಾ ಹೋದ್ರೂ ಕೂಡ ಸರಾಸರಿ ಮತ್ತು ಸೀಮಾಂತ ಆದಾಯವನ್ನು ಭರ್ತಿ ಮಾಡೋಕೆ ನಮ್ಗೆ ಏನಾಗ್ತೈತಿ, ಸಹಾಯಕವಾಗ್ತೈತಿ ಅಂತ ಹೇಳ್ತೀವಿ. ಇಷ್ಟು ನಿಮ್ಮದು ಕಾರ್ಯಭಾರ ನಿಯೋಜಿತ ಆಧಾರಿತ ಪ್ರಶ್ನೆ. ಇದು 5 ಅಂಕದ ಪ್ರಶ್ನೆ ಆಗೈತಿ. ಇನ್ನು ಉಳಿದಂಥದ್ದನ್ನು ವಿದ್ಯಾರ್ಥಿಗಳೇ ನಂತರದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.